ಹಾಯ್, ವೆಲ್ಕಮ್ ಟು ವೀರಾಸ್ ಹೋಮ್. ಇವತ್ತು ನಾವು ಆಲೂ ಗೋಬಿ ಮಸಾಲ ಮಾಡುವುದು ಹೇಗೆ ಅಂತ ನೋಡೋಣ. ಇದನ್ನ ನಾವು ಬೇರೆ ತರನೂ ಮಾಡ್ಬೋದು, ಆಲೂ ಮೆಂತ್ಯ ಸೊಪ್ಪು ಜೊತೆನೂ ಮಾಡ್ಬೋದು. ಇದು ಮಸಾಲೆ, ಇದು ಈ ಮಸಾಲೆನ ಚಪಾತಿ ಮತ್ತೆ ಪೂರಿ ಜೊತೆ ಮತ್ತೆ ಅನ್ನದ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಮೊದಲು ಒಲೆ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಾಯಿಸ್ಕೋಬೇಕು. ಅದಕ್ಕೆ ಈ ಕಟ್ ಮಾಡ್ಕೊಂಡಿರುವಂತಹ ಗೋಬಿನ ಹಾಕಬೇಕು. ಯಾಕಂದ್ರೆ ಗೋಬಿಯಲ್ಲಿ ತುಂಬಾ ಹುಳ ಎಲ್ಲ ಇರೋ ಚಾನ್ಸಸ್ ಇರುತ್ತೆ. ಮೊದಲೇ ನೀಟಾಗಿ ಕಟ್ ಮಾಡ್ಕೋಬೇಕು. ತೊಳೆದ್ಬಿಟ್ಟು ಈ ತರ ಇನ್ನೊಂದು ಮೆಥಡಲ್ಲಿ ಮಾಡಿದ್ರೆ ನಾವು ಅದನ್ನ ಕ್ಲೀನ್ ಮಾಡ್ಕೋಬಹುದು. ಈ ತರ ಮಾಡೋದ್ರಿಂದ ಅದನ್ನ ಎತ್ತಿಟ್ಕೋಬೇಕು. ನಂತರ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇದನ್ನ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಹುರ್ಕೋಬೇಕು. ನಂತರ ಇದನ್ನ ಎತ್ತಿಡಬೇಕು. ಇದೇ ಬಾಣಲಿಗೆ ಇನ್ನೊಂದು 2 ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಆಲೂನ ಕಟ್ ಮಾಡ್ಕೊಂಡಿರುವಂತಹ ಆಲೂನು ಅದೇ ತರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಲ್ಲಾನು ಫ್ರೈ ಆಗೋ ತರ ನೋಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಇದನ್ನ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಡ್ಬೇಕು. ನಂತರ ಇದೇ ಬಾಣಲಿಗೆ ಇನ್ನೊಂದು 3 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಬಿಟ್ಟು ಯಾವಾಗಲೂ ಮಸಾಲೆನ ಒಗ್ಗರಣೆಗೆ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇರೋದನ್ನ ನೋಡ್ಬೇಕು ನಾವು. ನಂತರ ಇದಕ್ಕೆ ಪಲಾವ್ ಎಲೆ, ಲವಂಗ 1-2-3, ಚಕ್ಕೆ ಸ್ವಲ್ಪ, ಏಲಕ್ಕಿ 1 ಮತ್ತೆ ಸೋಂಪು ಕಾಳು. ನಂತರ ಇದಕ್ಕೆ 1 ಸ್ಪೂನ್ ಆಗಷ್ಟು ಜೀರಿಗೆ ಮತ್ತೆ 1 ದೊಡ್ಡ ಗಾತ್ರದ ತುರಿದ ಈರುಳ್ಳಿನ ಹಾಕಬೇಕು. ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಈ ತರ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ನೀಟಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲೇ ಇದನ್ನ ಮಾಡ್ಕೋಬೇಕು. ಚೆನ್ನಾಗಿ ಮಾಡ್ಕೋಬೇಕು. ಇದನ್ನ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ನಂತರ ಒಂದು 2-3 ಟೊಮೊಟೊ ಪ್ಯೂರಿನ ಸೇರಿಸ್ಬೇಕು. ಇದಕ್ಕೆ ಸೇರಿಸ್ಬೇಕು. ಅದನ್ನ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಹುರ್ಕೋಬೇಕು ಇದೇ ಥರ. ನಂತರ ಇದಕ್ಕೆ ಧನಿಯಾ ಪುಡಿ 1 ಸ್ಪೂನು ಮತ್ತೆ 1 ಸ್ಪೂನ್ ಖಾರದ ಪುಡಿ ಮತ್ತೆ 1 ಸ್ಪೂನು ಜೀರಿಗೆ ಪುಡಿ ಮತ್ತೆ ಸ್ವಲ್ಪ ಅರಿಶಿನ ಮತ್ತೆ 1 ಸ್ಪೂನು ಗರಂ ಮಸಾಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನ ಎಲ್ಲ ಕಡೆ ಇದನ್ನೆಲ್ಲ ಮಾಡಬೇಕಾದ್ರೂ ಲೋ ಫ್ಲೇಮಲ್ಲೇ ಮಾಡಬೇಕು. ಮತ್ತೆ ನೆಕ್ಸ್ಟ್ ಒಂದು ಸ್ವಲ್ಪ ಕ್ರಷ್ ಮಾಡಿರುವಂತಹ ಕಸೂರಿ ಮೇಥಿನ ಹಾಕಬೇಕು. ಹಾಕ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಾಡೋವರೆಗೂ ಲೋ ಫ್ಲೇಮಲ್ಲೇ ಇರಬೇಕು. ನಂತರ ಇದನ್ನ ಮುಚ್ಚಿಟ್ಬಿಟ್ಟು ಸ್ವಲ್ಪ ಒಂದು 2-3 ನಿಮಿಷನ ಹಾಗೆ ಮುಚ್ಚಿಡ್ಬೇಕು. ಇದು ಈ ಮಸಾಲೆಯಿಂದ ಎಣ್ಣೆ ಸಪ್ರೇಟ್ ಆಗುತ್ತೆ. ಅಲ್ಲಿವರೆಗೂ ಈ ಥರ ಇಡಬೇಕು. ನಂತರ ತೆಗೆದ್ಬಿಟ್ಟು ಈ ಥರ ಆಡಿಸ್ಬೇಕು. ಮುಂಚೆ ಫ್ರೈ ಮಾಡ್ಕೊಂಡಿರುವಂತಹ ಗೋಬಿ ಮತ್ತೆ ಆಲೂನ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡಬೇಕು. ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೆ ನಂತರ ಇದಕ್ಕೆ ಎಷ್ಟು ಬೇಕಾಗುತ್ತೋ ಗ್ರೇವಿಗೆ ಒಂದು ಸ್ವಲ್ಪ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನೀರನ್ನ ಸೇರಿಸ್ಬೇಕು. ಇದಕ್ಕೆ ಸೇರಿಸ್ಬಿಟ್ಟು ಇದನ್ನ ಒಂದು ಲೋ ಫ್ಲೇಮಲ್ಲೇ ಒಂದು 10 ನಿಮಿಷ ಇದನ್ನ ಕುದಿಯಲು ಬಿಡಬೇಕು. ಚೆನ್ನಾಗಿ ಮಸಾಲೆ ತರಕಾರಿಯೊಂದಿಗೆ ಸೇರಿಕೊಳ್ಬೇಕು. ಆ ಥರ ಇದನ್ನ ಬೇಯಿಸ್ಬೇಕು. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ನಂತರ ಇದಕ್ಕೆ ಕೊತ್ತಂಬರಿನ ಹಾಕ್ಬಿಟ್ಟು ಆಡಿಸ್ಬೇಕು. ಇವಾಗ ಆಲೂ ಗೋಬಿ ಮಸಾಲ ತಿನ್ನಲು ರೆಡಿ. ಇದು ಪೂರಿ ಜೊತೆ ಮತ್ತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ.
ಒಂದ್ಸಲ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.